ವಿಡಿಯೋದಲ್ಲಿ ನಾವು ಈ ಒಂದು ನಂಬರ್ನ ಈವನ್ ಅಥವಾ ಆಡ್ ಅಂತ ಕಂಡುಹಿಡಿಯೋದಕ್ಕೆ ಪ್ರೋಗ್ರಾಮ್ನ ಬರೆಯೋಣ. ಸೊ ಈ ಪ್ರೋಗ್ರಾಮ ಬರೀಬೇಕು ಅಂದಾಗ ಫಸ್ಟ್ ನಮಗೆ ಆ ಪ್ರೋಗ್ರಾಮ್ ಹೇಗಿರುತ್ತೆ, ಅದು ಹೇಗೆ ಔಟ್ಪುಟ್ನ ಕೊಡುತ್ತೆ, ಯಾವ ರೀತಿ ವರ್ಕ್ ಆಗಬೇಕು ಅನ್ನೋದು ಗೊತ್ತಿರಬೇಕು. ಸೊ ಅದಕ್ಕೆ ಫಸ್ಟ್ ನಾವಿಲ್ಲಿ ಈ ಪ್ರೋಗ್ರಾಮಲ್ಲಿ ಯೂಸರ್ ಹತ್ರ ಕೇಳ್ತೀವಿ ಎಂಟರ್ ಆ ನಂಬರ್. ಸೊ ಯೂಸರ್ ಇದನ್ನು ನೋಡಿದಾಗ ಏನು ಮಾಡ್ತಾರೆ, ಒಂದು ನಂಬರ್ನ ಟೈಪ್ ಮಾಡ್ತಾರೆ. ಎಕ್ಸಾಂಪಲ್ 10ನ ಟೈಪ್ ಮಾಡಿದ್ರು ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಈ ನಂಬರ್ ಈವನ್ನು ಅಥವಾ ಆಡ್ ಅಂತ ಕಂಡುಹಿಡಿದು ದ ಗಿವನ್ ನಂಬರ್ ಈಸ್ ಈವನ್ ಅಥವಾ ಆಡ್ ಆಗಿದ್ರೆ ಆಡ್ ಅಂತೇಳಿ ಔಟ್ಪುಟ್ನ ಕೊಡಬೇಕು. ಸೊ ಇದು ನಮ್ಮ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ನ ಅಚೀವ್ ಮಾಡೋದಕ್ಕೆ ಫಸ್ಟ್ ನಾವು ಎಂಟರ್ ಎ ನಂಬರ್ ಅಂತ ಹೇಳಿ ಔಟ್ಪುಟ್ ಸ್ಟೇಟ್ಮೆಂಟ್ನ ಕೊಡಬೇಕು. ಸೊ ಇದಕ್ಕೆ ನಾವು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಈ ಸ್ಟೇಟ್ಮೆಂಟ್ನ ಬರಿಬೋದು. ಸೊ ನೆಕ್ಸ್ಟ್ ಯೂಸರ್ ಕೊಡುವಂಥ ಒಂದು ನಂಬರ್ನ ನಾನು ಒಂದು ವೇರಿಯಬಲ್ ಎನ್ನಿಗೆ ತೊಗೊಂಡು ಬಂದು ಸ್ಟೋರ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾವು ಈ ನಂಬರ್ನ ಈವನ್ ಅಥವಾ ಆಡ್ ಅಂತೇಳಿ ಕಂಡುಹಿಡಬೇಕು. ಇದನ್ನು ಕಂಡುಹಿಡಿಯೋದಕ್ಕೆ ಮ್ಯಾಥಮೆಟಿಕ್ಸಲ್ಲಿ ಒಂದು ಫಾರ್ಮುಲಾ ಇದೆ. ಅದೇನೆಂದರೆ, ಒಂದು ನಂಬರ್ನ ನಾವು ಎನ್ ಅಂತ ತೊಗೊಂಡ್ರೆ ಇದನ್ನು ನಾವು ಡಿವೈಡ್ ಮಾಡ್ತೀವಿ 2ಇಂದ. ಸೊ ಡಿವೈಡ್ ಮಾಡಿದಾಗ ನಮಗೇನಾದರೂ ರಿಮೈಂಡರ್ 0 ಬಂತು ಅಂದರೆ, ಸೊ ಆವಾಗ ಈ ನಂಬರ್ ಏನಿದೆ ಅದು ಈವನ್ ನಂಬರ್, ಅಥವಾ ರಿಮೈಂಡರ್ 1 ಬಂತು ಅಂದರೆ ಅದು ಆಡ್ ನಂಬರ್. ಸೊ ಇದೇ ಒಂದು ಥಿಯರಿನ ಇಟ್ಕೊಂಡು ನಾವು ಈ ನಂಬರ್ ಈವನ್ ಅಥವಾ ಆಡ್ ಅಂತ ಕಂಡುಹಿಡಿಯೋದಕ್ಕೆ ಪ್ರೋಗ್ರಾಮ್ನ ಮಾಡ್ತೀವಿ. ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಇಫ್ ಎಲ್ಸ್ನ ಯೂಸ್ ಮಾಡಿಕೊಂಡು ನಂಬರ್ನ ಡಿವೈಡ್ ಮಾಡ್ತೀವಿ 2ಇಂದ. ಸೊ ಅದರಲ್ಲಿ ನಮಗೆ ರಿಮೈಂಡರ್ ಬೇಕಾಗಿರೋದ್ರಿಂದ ನಾವು ಮಾಡ್ಯುಲಸ್ ಸಿಂಬಲ್ನ ಯೂಸ್ ಮಾಡ್ಕೊಳ್ತೀವಿ. ಬಂದ ರಿಮೈಂಡರ್ ಏನಾದರೂ 0ಗೆ ಈಕ್ವಲ್ ಇತ್ತಂದರೆ ನಂಬರ್ ಈಸ್ ಈವನ್, ಇಲ್ಲದೆ ಇದ್ದರೆ ಎಲ್ಸ್ನ ಬರೆದು ದ ನಂಬರ್ ಈಸ್ ಆಡ್ ಅಂತ ಹೇಳಿ ಪ್ರಿಂಟ್ ಮಾಡ್ತೀವಿ. ಸೊ ಈ ರೀತಿ ನಾವು ನಮ್ಮ ಪ್ರೋಗ್ರಾಮ್ನ ಅಚೀವ್ ಮಾಡ್ತೀವಿ. ಸೊ ಇದನ್ನು ನಾವೀಗ ಜಾವಾದಲ್ಲಿ ಬರೆದು ರನ್ ಮಾಡಿ ನೋಡೋಣ. ಓಕೆ, ನಾನೀಗ ನನ್ನ ವರ್ಕಿಂಗ್ ಸ್ಪೇಸಿಗೆ ಬಂದಿದ್ದೀನಿ. ಸೊ ಇಲ್ಲಿ ಫಸ್ಟ್ ನಾವು ನೋಡಿದಾಗೆ ಯೂಸರ್ ಹತ್ರ ಕೇಳಬೇಕು ಎಂಟರ್ ಆ ನಂಬರ್. ಸೊ ಅದಕ್ಕೆ ನಾನು ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ನ ತೊಗೊಳ್ತೀನಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಂಟರ್ ಆ ನಂಬರ್. ಸೊ ಈಗ ಯೂಸರ್ ಇನ್ಪುಟ್ ಕೊಡ್ತಾರೆ. ಸೊ ಇನ್ಪುಟ್ನ ತೊಗೊಳ್ಬೇಕಂದ್ರೆ ಫಸ್ಟ್ ಸ್ಕ್ಯಾನರ್ ಕ್ಲಾಸ್ನ ಕಾಲ್ ಮಾಡ್ಕೋಬೇಕು. ಅದಕ್ಕೆ ಸ್ಕ್ಯಾನರ್ ಇನ್ ಈಕ್ವಲ್ಸ್ ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ಸೊ ಇದಾದಮೇಲೆ ನಾವು ಸ್ಕ್ಯಾನರ್ ಕ್ಲಾಸ್ನ ಯೂಸ್ ಮಾಡ್ತಿದ್ದೀವಿ ಅಂದಾಗ ಸ್ಕ್ಯಾನರ್ ಕ್ಲಾಸ್ನ ಇಂಪೋರ್ಟ್ ಕೂಡ ಮಾಡ್ಕೋಬೇಕು. ಅದಕ್ಕೆ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್. ಸೊ ನೆಕ್ಸ್ಟ್ ಈಗ ಯೂಸರ್ಗೆ ಎಂಟರ್ ಎ ನಂಬರ್ ಅಂತ ಶೋದಾಗ ಅವ್ರು ಕೊಡೋ ನಂಬರ್ನ ಸ್ಟೋರ್ ಮಾಡೋಕ್ಕೆ ಒಂದು ವೇರಿಯಬಲ್ ಎನ್ನನ್ನು ತೊಗೊಳ್ತೀನಿ. ಅದಕ್ಕೆ ಬರಿತೀನಿ ಇನ್ ಡಾಟ್ ನೆಕ್ಸ್ಟ್ ಇಂಟ್. ಸೊ ಈಗ ಯೂಸರ್ ಕೊಟ್ಟಿರೋಂಥ ನಂಬರ್ ಬಂದು ನಮ್ಮ ಎನ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗಿದೆ. ಇದನ್ನು ನಾವೀಗ ಇಫ್ ಕಂಡೀಷನಲ್ಲಿ ಬರೆಯೋಣ. ಇಫ್ ಎನ್ %2 ಅಂದರೆ ಎನ್ನನ್ನು ನಾನು 2ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಮಾಡ್ಯುಲಸ್ ಸಿಂಬಲ್ ಹಾಕಿರೋದ್ರಿಂದ ನಮಗೆ ಬರೋದು ರಿಮೈಂಡರ್. ಆ ರಿಮೈಂಡರ್ ಏನಾದರೂ 0 ಆಗಿದ್ದರೆ, ಸೊ ಈಗ ನಮಗೊಂದು ರಿಲೇಷನಲ್ ಆಪರೇಟರ್ನ ಯೂಸ್ ಮಾಡಿ ಒಂದು ಕಂಡೀಷನ್ ಫಾರ್ಮ್ ಆಗಿದೆ. ಈ ಕಂಡೀಷನ್ ಟ್ರೂ ಆದರೆ ಅರ್ಥ ದ ನಂಬರ್ ಈಸ್ ಈವನ್, ಇಲ್ದಿದ್ರೆ ಆಡ್. ಅದಕ್ಕೆ ನಾನು ಯೂಸರಿಗೆ ಔಟ್ಪುಟ್ಟಲ್ಲಿ ಪ್ರಿಂಟ್ ಮಾಡ್ತೀನಿ ದ ಗಿವನ್ ನಂಬರ್ ಈಸ್ ಈವನ್. ಅದೇ ಇಲ್ಲದೇ ಇದ್ದರೆ ಏನಾಗುತ್ತೆ, ಕಂಡೀಷನ್ ಫಾಲ್ಸ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದಾಗ ನಮಗೆ ಎಲ್ಸಿಗೆ ಬರುತ್ತೆ. ಸೊ ಎಲ್ಸಲ್ಲಿ ನಾನು ಪ್ರಿಂಟ್ ಮಾಡ್ತೀನಿ ಸಿಸ್ಟಮ್ ಡಾಟ್ ಡಾಟ್ ಪ್ರಿಂಟ್ ದ ಗಿವನ್ ನಂಬರ್ ಈಸ್ ಆಡ್. ಸೊ ಈ ರೀತಿ ನಮ್ಮ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಸೊ ಇದನ್ನು ರನ್ ಮಾಡಿ ನೋಡೋಣ. ನೋಡ್ಬೋದು ಎಂಟರ್ ಎ ನಂಬರ್ ಕೇಳ್ತದೆ. 10 ಕೊಡ್ತೀನಿ. ಈ ನಂಬರ್ ನಿಮಗೆ ಗೊತ್ತು, ಇದು ಈವನ್ ನಂಬರ್. ಸೊ ನೋಡ್ಬೋದು ಔಟ್ಪುಟ್ ಬಂದಿದೆ ದ ಗಿವನ್ ನಂಬರ್ ಈಸ್ ಈವನ್. ಸೊ ಈ ಥರ ಪ್ರೋಗ್ರಾಮಲ್ಲಿ ನಾವು ಇನ್ನೊಂದು ಕಂಡೀಷನ್ ಕೂಡ ಚೆಕ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಈಗ 7. ಸೊ ದಿ ಗಿವನ್ ನಂಬರ್ ಈಸ್ ಆಡ್. ಸೊ ಈ ರೀತಿ ನಮ್ಮ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಇದನ್ನು ನೀವು ಕೂಡ ಟೈಪ್ ಮಾಡಿ ರನ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ರೋಗ್ರಾಮ್ ಜೊತೆಗೆ ಇಫ್ ಎಲ್ಸ್ನ ಅರ್ಥ ಮಾಡ್ಕೊಳ್ಳೋಣ.